ಓಕೆ, ನಾವಿವತ್ತು ಪೈಥಾನ್ ಇಂದ ಡೇಟಾ ಅನಾಲಿಸಿಸ್ ಹೇಗ್ ಮಾಡೋದು ಅಂತ ನೋಡೋಣ. ಓಕೆನಾ? ಡೇಟಾ ಅನಾಲಿಸಿಸ್ ಅಂದ್ರೆ ಅನಲೈಸ್ ದ ಡೇಟಾ. ಓಕೆನಾ? ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಅನಲೈಸ್ ಮಾಡಿ ಡೇಟಾ ಕ್ಲೀನಿಂಗ್ ಏನಿರುತ್ತೆ, ಅನ್ವಾಂಟೆಡ್ ಏನ್ ಥಿಂಗ್ಸ್ ಇರುತ್ತೆ ಅದನ್ನ ಕ್ಲೀನ್ ಮಾಡಿ ವಿಜುವಲೈಸೇಷನ್ ಮಾಡೋದು. ಓಕೆನಾ? ಅಡ್ವಾನ್ಸ್ ಎಕ್ಸೆಲ್ ಇಂದನೂ ಮಾಡ್ಬೋದು, ಪವರ್ ಬಿ ಐ ಇಂದ ಮಾಡ್ಬೋದು. ಇವತ್ತು ನಾವು ಪೈಥಾನ್ ಥ್ರೂ ಹೇಗ್ ಮಾಡೋಣ ಅಂತ ನೋಡೋಣ. ಸರಿನಾ? ಅದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಅನಾಕೊಂಡಾ ನ್ಯಾವಿಗೇಟರ್. ಇದೊಂದು ಓಪನ್ ಸೋರ್ಸ್ ಡಿಸ್ಟ್ರಿಬ್ಯೂಷನ್ ಪೈಥಾನ್ದು. ಸೊ ಇದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ಆಲ್ ಪ್ಯಾಕೇಜಸ್ ಇರುತ್ತೆ, ಲೈಬ್ರರೀಸ್ ಇರುತ್ತೆ. ಓಕೆನಾ? ಜಸ್ಟ್ ಲೋಡ್ ಮಾಡಿದ್ರೆ ಆಯ್ತು, ಇಂಪೋರ್ಟ್ ಮಾಡ್ಕೊಂಡ್ರೆ ಆಯ್ತು. ಇದರಲ್ಲಿ ನಾವು ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನೀವು ಕಾಣಿಸ್ತಾ ಇದೆ ಅನ್ಸುತ್ತೆ, ಜುಪಿಟರ್ ಲ್ಯಾಬ್, ಜುಪಿಟರ್ ನೋಟ್ಬುಕ್, ಸ್ಪೈಡರ್, VS ಕೋಡ್, ಆರ್ ಸ್ಟುಡಿಯೋ. ಅದರಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಜುಪಿಟರ್ ನೋಟ್ಬುಕ್. ಜುಪಿಟರ್ ನೋಟ್ಬುಕ್ ಅನ್ನೋದು ಒಂದು ವೆಬ್ ಬೇಸ್ಡ್ ಅಪ್ಲಿಕೇಶನ್. ಅದು ಸೊ ಈಸಿಯಾಗಿ ನೀವು ಇದರಲ್ಲಿ ಕೋಡ್ ಬರೀಬಹುದು. ಸೊ ಇದು ಪೈಥಾನ್ಗೂ ಹೆಲ್ಪ್ ಆಗುತ್ತೆ, ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬರೀಬಹುದು, ಸ್ಕೇಲಾರ್ ಬರೀಬಹುದು, ಎಕ್ಸೆಟ್ರಾ. ಓಕೆನಾ? ಸೊ ಇದು ಲಾಂಚ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮ್ಗೆ ಜುಪಿಟರ್ ನೋಟ್ಬುಕ್ ವೆಬ್ ಬೇಸ್ಡ್ ಪೇಜ್ ಕರ್ಕೊಂಡು ಹೋಗುತ್ತೆ. ಓಕೆನಾ? ಸೊ ಇದು ಇವಾಗ ಲಾಂಚ್ ಆಗಿದೆ. ನೀವು ಜುಪಿಟರ್ ನ ಲಾಂಚ್ ಮಾಡಿದಾಗ ನಿಮ್ಗೆ ಜುಪಿಟರ್ ವೆಬ್ ಪೇಜ್ ಕಾಣಿಸುತ್ತೆ. ಇದೊಂದು ವೆಬ್ ಬ್ರೌಸರ್ ಒಳಗಡೆ ರನ್ ಆಗುತ್ತೆ. ಅದಕ್ಕೆ ಇಲ್ಲಿ ಲೋಕಲ್ ಹೋಸ್ಟ್ ಅಂತ ತೋರಿಸ್ತಾ ಇದೆ. ಸೊ ಇದ್ರ ಒಳಗಡೆ ನಿಮ್ದು ಲ್ಯಾಪ್ಟಾಪ್ ಅಲ್ಲಿ ಯಾವ್ಯಾವ್ದು ಫೈಲ್ಸ್ ಇದೆ, ನಿಮ್ದು ವರ್ಕಿಂಗ್ ಡೈರೆಕ್ಟರಿ ಏನೇನಿದೆ ಅಂತ ಇಲ್ಲೆಲ್ಲ ತೋರಿಸುತ್ತೆ. ಓಕೆನಾ? ಇವಾಗ ನ್ಯೂ ಪೇಜ್ ನ ಕ್ರಿಯೇಟ್ ಮಾಡೋಣ. ಕೋಡ್ ಬರೀಬೇಕಲ್ಲ, ನ್ಯೂ ಅಂತ ಕ್ಲಿಕ್ ಮಾಡಿ ಇಲ್ಲಿ ಬಟನ್ ಕಾಣಿಸ್ತಿದೆ. ಫಸ್ಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಜುಪಿಟರ್ ನೋಟ್ಬುಕ್ ಕೋಡ್ ಅಲ್ಲಿ ಬರೆಯೋದು ಅನ್ನೋ ಒಂದು ವೆಬ್ ಪೇಜ್ ಕಾಣಿಸುತ್ತೆ. ಸೊ ನಾವ್ ಇಲ್ಲೇ ಕೋಡ್ ಬರೀತೀವಿ ಯೂಶುವಲಿ. ಓಕೆನಾ? ಇವಾಗ ಇದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ಇರುತ್ತೆ ಎಲ್ಲ ಲೈಬ್ರರೀಸ್, ಪ್ಯಾಕೇಜಸ್. ಸೊ ಇದು ಬೇಸಿಕಲಿ ಫಾರ್ ಪೈಥಾನ್ ಓನ್ಲಿ. ಬಟ್ ಎಲ್ಲಾ ತರ ಕೋಡ್ ಅನ್ನು ನೀವು ಇದ್ರಲ್ಲಿ ಬರೀಬಹುದು. ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರ್ಬೋದು, ಆಮೇಲೆ ಪೈಥಾನ್ ಇರ್ಬೋದು, ಸ್ಕೇಲಾ, ಓಕೆನಾ, ಎಕ್ಸೆಟ್ರಾ. ಓಕೆ, ಸೊ ಇದರಲ್ಲಿ ಪ್ಯಾಕೇಜಸ್ ಇನ್ಸ್ಟಾಲ್ ಆಗಿರೋದ್ರಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಲೈಬ್ರರೀಸ್ ನ. ಸೊ ಹೆಂಗ್ ಮಾಡೋದು? ಇಂಪೋರ್ಟ್ ಪಾಂಡಾಸ್ ಅನ್ನೋದು ಒಂದು ಪೈಥಾನ್ ಲೈಬ್ರರಿ. ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಡೇಟಾ ಕ್ಲೀನಿಂಗ್, ಡೇಟಾ ಮ್ಯಾನಿಪುಲೇಷನ್ಗೋಸ್ಕರ. ನಿಮ್ದು ಡೇಟಾದಲ್ಲಿ ಏನಾದ್ರು ಚೇಂಜಸ್ ಬೇಕಿದ್ರೆ, ಡಿಲೀಟ್ ಮಾಡ್ಬೇಕಿದ್ರೆ, ಸೊ ನಾವು ಪಾಂಡಾಸ್ ನ ಯೂಸ್ ಮಾಡ್ತೀವಿ. ಪಾಂಡಾಸ್ ಆಸ್ ಟಿಡಿ ಅನ್ನೋದು ಒಂದು ಶಾರ್ಟ್ ನೇಮ್ ಅಷ್ಟೇ ಪಾಂಡಾಸ್ದು. ಇಂಪೋರ್ಟ್ ಮ್ಯಾಟ್ಪ್ಲಾಟ್ಲಿಬ್. ಸೊ ಮ್ಯಾಟ್ಪ್ಲಾಟ್ಲಿಬ್ ಅನ್ನೋದು ಇನ್ನೊಂದು ಪೈಥಾನ್ ಲೈಬ್ರರಿ. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ವಿಜುವಲೈಸೇಷನ್ಗೋಸ್ಕರ. ಚಾರ್ಟ್ ಗ್ರಾಫ್ಸ್ ಹಾಕ್ಬೇಕಲ್ಲ, ಅದಕ್ಕೆ ಮ್ಯಾಟ್ಪ್ಲಾಟ್ಲಿಬ್ ಅನ್ನೋ ಲೈಬ್ರರಿನ ನಾವು ಯೂಸ್ ಮಾಡ್ತೀವಿ. ಸೊ ಮ್ಯಾಟ್ಪ್ಲಾಟ್ಲಿಬ್ ಅಂತ ಇಷ್ಟು ಉದ್ದ ಬರೆಯೋದಕ್ಕಿಂತ PLT ಅಂತ ಶಾರ್ಟ್ ಆಗಿ ಬರೀಬಹುದು. ಓಕೆನಾ? ಇದನ್ನ ನಾವು ರನ್ ಮಾಡಬೇಕು. ಸೊ ಜುಪಿಟರ್ ಅಲ್ಲಿ ರನ್ ಮಾಡೋದು ಹೆಂಗೆ ಅಂದ್ರೆ ಶಿಫ್ಟ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಂಡು ಎಂಟರ್ ಕೀನ ಪ್ರೆಸ್ ಮಾಡಬೇಕು. ಶಿಫ್ಟ್ ಎಂಟರ್. ಎರರ್ ಇದ್ರೆ ಅದು ನೆಕ್ಸ್ಟ್ ಲೈನ್ ಗೆ ಹೋಗಲ್ಲ, ಎರರ್ ತೋರಿಸುತ್ತೆ. ಸೊ ನೆಕ್ಸ್ಟ್ ಲೈನ್ ಗೆ ಹೋಗಿದೆ ಅಂದ್ರೆ ಸೊ ಎರರ್ ಇಲ್ಲ, ಸೊ ಅದು ರನ್ ಆಗಿದೆ ಅಂತ ಅರ್ಥ. ಆಯ್ತಾ? ಸೊ ನಾವು ಇವಾಗ ಏನ್ ಮಾಡೋಣ ಅಂದ್ರೆ ಡೇಟಾ ಇಂಪೋರ್ಟ್ ಮಾಡ್ಕೊಳ್ಳೋಣ. ಓಕೆ, DF ಅನ್ನೋದು ಯಾವ್ದಾದ್ರು ನೇಮ್ ಕೊಡ್ಬೋದು ನೀವು. ನಾನು DF ಅಂತ ಕೊಡ್ತೀನಿ. DF ಡೇಟಾ ಫ್ರೇಮ್ ಇಸ್ ಈಕ್ವಲ್ ಟು ರೀಡ್ CSV. ನಂದು ಡೇಟಾ ಏನಿದೆ ಅದು CSV ಫಾರ್ಮೆಟ್ ಅಲ್ಲಿ ಇದೆ. ಓಕೆನಾ? ಅದಕ್ಕೆ ನಾನು ರೀಡ್ CSV ಅಂತ ಕೊಟ್ಟೆ. ಇನ್ಸೈಡ್ ದ ಡಬಲ್ ಕೋಟ್ ಒಳಗಡೆ ನಾವು ಪಾತ್ ಹಾಕ್ಬೇಕು. ಸೊ ನಾನು ಇವಾಗ ಪಾತ್ ಕಾಪಿ ಮಾಡ್ಕೊಂಡು ಬರ್ತೀನಿ. ಸೊ ನಂದು ಇಲ್ಲಿದೆ, ಕಾಪಿ ಎಸ್ ಅ ಪಾತ್. ಸೊ ಇಲ್ಲಿ ಒಂದ್ ಏನಂದ್ರೆ ಬ್ಯಾಕ್ ಸ್ಲಾಶ್ ಏನಿದೆಯಲ್ಲ ಅದನ್ನ ನೀವು 2 ಸಲ ಕೊಡ್ಬೇಕಾಗತ್ತೆ, ಇಲ್ಲಾದ್ರೂ ರನ್ ಆಗಲ್ಲ. ಓಕೆನಾ? ಓಕೆ, ಇವಾಗ ರನ್ ಮಾಡೋಣ. ಮೇ ಬಿ ಎರರ್ ತೋರ್ಸತ್ತೆ ಅನ್ಸುತ್ತೆ. ಎರರ್ ತೋರಿಸ್ತಿದೆ ಅಲ್ವಾ? ಈ ಎರರ್ ತೋರಿಸ್ತಿದೆ. ಇವಾಗ ಏನ್ ಮಾಡೋಣ ಅಂದ್ರೆ, ಯಾಕೆ ಎರರ್ ತೋರಿಸ್ತಿದೆ ಅಂದ್ರೆ ರೀಡ್ CSV ಇದೆಯಲ್ಲ ಅದೊಂದು ಕಮಾಂಡ್. ಸೊ ಅದನ್ನ ಕಮಾಂಡ್ ಅನ್ನ ನಾವು ಯೂಸ್ ಮಾಡ್ಬೇಕು ಅಂದ್ರೆ ನಾವು ಪಾಂಡಾಸ್ ಯೂಸ್ ಮಾಡ್ಬೇಕು. ಸೊ ಪಾಂಡಾಸ್ದು ನೇಮ್ ಏನಿದೆ PD ಅಂತ ಇದೆ. PD.read CSV ಅಂತ ನಾವು ಟೈಪ್ ಮಾಡ್ಬೇಕಾಗತ್ತೆ. ಓಕೆನಾ? ರನ್. ಐ ಥಿಂಕ್ ಮತ್ತೆ ಎರರ್ ತೋರಿಸುತ್ತೆ. ತೋರಿಸ್ತಾ ಇದೆ.
ಸೊ ಈ ಎರರ್ ಮತ್ತೆ ತೋರಿಸಿದೆ, ಅದನ್ನ ಮಾಡ್ಬೇಕಂದ್ರೆ ಇನ್ನೊಂದು ಕಮಾಂಡ್ ಬರಿಬೇಕು. ಎನ್ಕೋಡಿಂಗ್ ಇಸ್ ಈಕ್ವಲ್ ಟು ಸಿಂಗಲ್ ಕೋಟ್ ಒಳಗಡೆ ಯುನಿಕೋಡ್ ಅಂಡರ್ಸ್ಕೋರ್ ಎಸ್ಕೇಪ್ ಅಂತ ಕೊಟ್ರೆ, ಸೊ ಅದು ಏನಾದ್ರೂ ಚಿಕ್ಕ ಪುಟ್ಟ ಎರರ್ ಇರುತ್ತಲ್ಲ ಅದನ್ನ ಅದು ರಿಸಾಲ್ವ್ ಮಾಡುತ್ತೆ. ಸಿ ರನ್ ಆಯ್ತಲ್ಲ, ಎರರ್ ಇಲ್ಲ. ಇವಾಗ ಇಂಪೋರ್ಟ್ ಆಗಿದೆಯೋ ಇಲ್ಲ ನೋಡಕ್ ಏನ್ ಮಾಡೋಣ, ಅದಕ್ಕೆ ಏನ್ ಮಾಡ್ಬೇಕಂದ್ರೆ df.head ಹೆಡ್ ಅನ್ನೋದು ಒಂದು ಕಮಾಂಡ್. ಸೊ ಅದನ್ನ ರನ್ ಮಾಡಿದಾಗ ಏನಾಗುತ್ತೆ, ಸ್ಟಾರ್ಟಿಂಗ್ ಒಂದು 5 ಲೈನ್ಸ್ ಆಫ್ ಕೋಡ್ ಅನ್ನ ಕೊಡುತ್ತೆ. ಸೊ ನೀವು ಕ್ವಿಕ್ ಆಗಿ ನೋಡ್ಬೋದು ಇಂಪೋರ್ಟ್ ಆಗಿದೆಯೋ ಇಲ್ವೋ, ಯಾವ್ಯಾವ ಕಾಲಮ್ಸ್ ಇದೆ, ಎಷ್ಟಿದೆ, ಎಲ್ಲ ಸರಿ ಇದೆಯೋ ಇಲ್ವೋ ಅಂತ ಕ್ವಿಕ್ ಆಗಿ ನೋಡ್ಬೋದು. 5 ಬೇಡ 10 ಬೇಕು ಅಂದ್ರೆ ಮೆನ್ಷನ್ ಮಾಡಿ 10 ಅಂತ ಬರುತ್ತೆ. 15 ಮಾಡಿದ್ರೆ 15 ಲೈನ್ಸ್ ಆಫ್ ಕೋಡ್ ಬರುತ್ತೆ. ಸೊ ಇಟ್ಸ್ ಅಪ್ ಟು ಯು. ಓಕೆನಾ? ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಸ್ಟಾರ್ಟಿಂಗ್ ಲೈನ್ ಆಯ್ತು, ನಿಮ್ಗೆ ಲಾಸ್ಟ್ 5 ಲೈನ್ಸ್ ಬೇಕು, ಅದಕ್ಕೆ df.tail. ಸೊ ಇದು ಲಾಸ್ಟ್ 5 ಲೈನ್ಸ್ ಆಫ್ ಕೋಡ್ ಅನ್ನ ಕೊಡುತ್ತೆ. ಓಕೆನಾ? ಸೊ ನನಗೆ ಇವಾಗ ಟೋಟಲ್ ಕೌಂಟ್ ಬೇಕು, ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ. ಸೊ ಆವಾಗ ಶೇಪ್ಸ್ ಅನ್ನು ಕಮಾಂಡ್ ಅನ್ನ ನಾವು ರನ್ ಮಾಡಬೇಕು. ಅವಾಗ ತೋರಿಸುತ್ತೆ ಎಷ್ಟಿದೆ. 15 ಇದೆ ನಂದು ಕಾಲಮ್, 15 ಕಾಲಮ್ಸ್ ಅಂಡ್ 11,000 ಸಮಥಿಂಗ್ ರೋಸ್ ಇದೆ. ಓಕೆನಾ? ಸೊ ಅದು ಟೋಟಲ್ ಆಗಿ ತೋರಿಸುತ್ತೆ. df.info. ಸೊ ಇನ್ಫೋ ಕಮಾಂಡ್ ಏನ್ ಮಾಡುತ್ತೆ ಅಂದ್ರೆ ಕ್ವಿಕ್ ಆಗಿ ಡೇಟಾದು ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆನಾ? ಕಾಲಮ್ ನೇಮ್ಸ್ ಕೊಡುತ್ತೆ, ನಲ್ ವ್ಯಾಲ್ಯೂಸ್ ಇದೆಯೋ, ನಾನ್ ನಲ್ಸ್ ಇದೆಯೋ, ಆಮೇಲೆ ಟೈಪ್ ಆಫ್ ಡೇಟಾ ಕೊಡುತ್ತೆ, ಇಂಟೀಜರ್, ಫ್ಲೋಟ್, ಆಬ್ಜೆಕ್ಟ್ಸ್ ಏನು ಅನ್ನೋದು. ಓಕೆನಾ? ಇದರಿಂದ ನಿಮ್ಗೆ ಗೊತ್ತಾಗತ್ತೆ ಏನಾದ್ರು ನಾವು ಏನಾದ್ರು ಚೇಂಜಸ್ ಮಾಡ್ಬೇಕಾ, ನೇಮ್ಸ್ ಅದು ಸರಿ ಇಲ್ಲ, ಅಥವಾ ಟೈಪ್ಸ್ ಆಫ್ ಡೇಟಾ ನಾವು ಚೇಂಜಸ್ ಮಾಡ್ಬೇಕು ಅಂದ್ರೆ ಇದು ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಇವಾಗ ನಿಮ್ದು ಹ್ಯೂಜ್ ನಂಬರ್ ಆಫ್ ಡೇಟಾ ಇದೆ ಅನ್ಕೊಳ್ಳಿ, ತುಂಬಾ ಕಾಲಮ್ಸ್ ಇದೆ, ನಿಮ್ಗೆ ಕ್ವಿಕ್ ಆಗಿ ನೋಡ್ಬೇಕು ಯಾವ್ಯಾವ ಕಾಲಮ್ಸ್ ಇದೆ ಅಂತ. ಸೊ ಅದಕ್ಕೆ ಏನ್ ಮಾಡ್ಬೇಕು, df.columns. ಸೊ ಇದೇನ್ ಮಾಡುತ್ತೆ, ಕ್ವಿಕ್ ಆಗಿ ನಿಮ್ಗೆ ಕಾಲಮ್ ನೇಮ್ಗಳು ಕೊಡುತ್ತೆ, ಯೂಸರ್ ಐಡಿ, ಕಸ್ಟಮರ್ ನೇಮ್, ಪ್ರಾಡಕ್ಟ್ ಐಡಿ, ಜೆಂಡರ್ ಅಂತ. ಓಕೆನಾ? ಎಲ್ಲ ಕಾಲಮ್ ನೇಮ್ಗಳನ್ನು ಕೊಡುತ್ತೆ. ಈ ಡೇಟಾದಲ್ಲಿ ಆಕ್ಚುಲಿ ಲಾಸ್ಟ್ ಸ್ಟೇಟಸ್ ಅಂಡ್ ಅನ್ನೇಮ್ಡ್ ಅನ್ನೋ ಕಾಲಮ್ ಅಲ್ಲಿ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಸೊ ನೋ ಯೂಸ್, ರೈಟ್? ನಾವು ಅದನ್ನ ರಿಮೂವ್ ಮಾಡಬೇಕು. ಹೆಂಗ್ ರಿಮೂವ್ ಮಾಡೋದು, df.drop ಅನ್ನೋ ಒಂದು ಕಮಾಂಡ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ? ಸಿಂಗಲ್ ಕೋಟ್ ಒಳಗಡೆ ಯಾವ ಕಾಲಮ್ಸ್ ನಿಮಗೆ ಬೇಡ ಅದ್ರ ನೇಮ್ ಅನ್ನ ಮೆನ್ಷನ್ ಮಾಡಬೇಕು. ಸ್ಟೇಟಸ್, ಅನ್ನೇಮ್ಡ್. ಸೊ ನನಗಿದು ಬೇಡ. ಓಕೆನಾ? ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇನ್ನೊಂದು ಕಮಾಂಡ್ ಅನ್ನ ಬರಿಬೇಕಾಗತ್ತೆ. ಯಾಕಂತ ಹೇಳ್ತೀನಿ, ಆಕ್ಸಿಸ್ ಇಸ್ ಈಕ್ವಲ್ ಟು 1. ಸೊ ಈ ಕಮಾಂಡ್ ಏನ್ ಮಾಡುತ್ತೆ ಅಂದ್ರೆ, ಆಕ್ಸಿಸ್ ಇಸ್ ಈಕ್ವಲ್ ಟು 1 ಅಂದ್ರೆ ಇಟ್ಸ್ ಡಿಲೀಟ್ ದ ಕಾಲಮ್. ಆಕ್ಸಿಸ್ ಇಸ್ ಈಕ್ವಲ್ ಟು 0 ಅಂದ್ರೆ ಡಿಲೀಟ್ ದ ರೋ. ಓಕೆ, ನಮ್ಗೆ ಇವಾಗ ಕಾಲಮ್ ನ ಡಿಲೀಟ್ ಮಾಡ್ಬೇಕು, ಅದಕ್ಕೆ ಎಕ್ಸ್ ಆಕ್ಸಿಸ್ ಇಸ್ ಈಕ್ವಲ್ ಟು 1. ಓಕೆ, ನೆಕ್ಸ್ಟ್ in place is equal to true. ಸೊ in place is equal to true ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇದೇನ್ ಹೇಳುತ್ತೆ ಅಂದ್ರೆ ನಮ್ದು ಒರಿಜಿನಲ್ ಡೇಟಾ ಏನಿದೆ ಅದನ್ನ ಚೇಂಜಸ್ ಮಾಡಿ ಅಂತ ಹೇಳುತ್ತೆ. ಓಕೆನಾ? ಅಂದ್ರೆ 2 ಕಾಲಮ್ ನ ಡಿಲೀಟ್ ಮಾಡಬೇಕು. ಸೊ ಒರಿಜಿನಲ್ ಕಾಲಮ್ ಅಲ್ಲಿ ನಮ್ದು 2 ಕಾಲಮ್ಸ್ ಎಂಟಿ ಇದೆ, ಅದನ್ನ ಡಿಲೀಟ್ ಮಾಡಿ ಅಂತ ಹೇಳಿದಾಗ ನಮ್ ಒರಿಜಿನಲ್ ಕಾಲಮ್ದು ಡೇಟಾ ಏನಿರುತ್ತೆ ಅದು ಚೇಂಜಸ್ ಆಗ್ಬೇಕು. ಇನ್ ಪ್ಲೇಸ್ ಇಸ್ ಈಕ್ವಲ್ ಟು ಟ್ರೂ ಅಂತ ಆಯ್ತು. ಇನ್ ಪ್ಲೇಸ್ ಇಸ್ ಈಕ್ವಲ್ ಟು ಫಾಲ್ಸ್ ಅಂತ ಕೊಟ್ಟಾಗ ನಮ್ದು ಒರಿಜಿನಲ್ ಡೇಟಾ ಹಂಗೆ ಇರುತ್ತೆ. ಓಕೆನಾ? ಸೊ ಅದು ಡಿಲೀಟ್ ಮಾಡಲ್ಲ. ಸೊ ಇದು ರನ್ ಮಾಡಿದ್ರೆ ಅದು ಇವಾಗ ಡಿಲೀಟ್ ಆಗಿದೆ. ಹೆಂಗ್ ಗೊತ್ತಾಗತ್ತೆ, ಜಸ್ಟ್ ಹೆಡ್ ಅಂತ ಮಾಡಿದ್ರೆ ಸಿ ಮೇಲ್ಗಡೆ ಸ್ಟೇಟಸ್ ಅಂಡ್ ಅನ್ನೇಮ್ಡ್ 2 ಇದೆ, ಕೆಳಗಡೆ ಅದು ಡಿಲೀಟ್ ಆಗಿದೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನಾವಿವಾಗ ನಲ್ ವ್ಯಾಲ್ಯೂಸ್ ಎಷ್ಟಿದೆ ಅಂತ ನೋಡೋಣ. ಓಕೆನಾ? pandas pd.is null
ಡಾಟ್ ಸಮ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಟೋಟಲ್ ಆಗಿ ಎಷ್ಟಿದೆ ಅಂತ ತೋರಿಸ್ಲಿ ಅಂತ. ಲೈನ್ ಬೈ ಲೈನ್ ಅದು ಎಷ್ಟ್ ನಲ್ಲಿದೆ ಅಂತ ತೋರ್ಸೋದ್ ಬೇಡ, ನಂಗೆ ಟೋಟಲ್ ಕೌಂಟ್ ಬೇಕು ಎಷ್ಟಿದೆ ಅಂತ. ನಾವು ಡೇಟಾ ನೇಮ್ ಹಾಕಿಲ್ಲ, ಡೇಟಾ ನೇಮ್ ಹಾಕ್ತೀನಿ. ಸಿ ನಂದು ಯಾವುದೇ ಕಾಲಮ್ ಅಲ್ಲೂ ನಲ್ ವ್ಯಾಲ್ಯೂಸ್ ಇಲ್ಲ, ಬಟ್ ಲಾಸ್ಟ್ ಅಮೌಂಟ್ ಅನ್ನೋ ಕಾಲಮ್ ಅಲ್ಲಿ 12 ನಲ್ ವ್ಯಾಲ್ಯೂಸ್ ಇದೆ. ಸೊ ಅದನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಡ್ರಾಪ್ ಎನ್ ಎ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡಬೇಕು. df.drop na in place is equal to true. in place is equal to true ಯಾಕೆ ಯೂಸ್ ಮಾಡ್ತೀವಿ? ಇಟ್ ಟೆಲ್ಸ್ ಟು ಚೇಂಜ್ ಅವರ್ ಒರಿಜಿನಲ್ ಡೇಟಾ. ಓಕೆ, ಒರಿಜಿನಲ್ ಡೇಟಾದಲ್ಲೇ ಚೇಂಜ್ ಮಾಡಿ ಅಂತ ತೋರಿಸುತ್ತೆ. ಇನ್ಸೈಡ್ ಬರೀಬೇಕು. ಸೊ ಇವಾಗ ಡಿಲೀಟ್ ಆಗಿದೆ. ಹಿಂಗೆ ನೋಡೋದು ಅಗೇನ್ ಈಸ್ ನಲ್ ಅನ್ನೋ ಕಮಾಂಡ್ ಏನಿದೆಯಲ್ಲ ಮೇಲ್ಗಡೆ ಕೊಟ್ಟಿದೀವಲ್ಲ ನಲ್ ವ್ಯಾಲ್ಯೂ ಚೆಕ್ ಮಾಡಕ್ಕೆ, ಅದನ್ನ ಇನ್ನೊಂದ್ಸಲ ರನ್ ಮಾಡೋಣ. ಸಿ ಮೇಲ್ಗಡೆ ಅಮೌಂಟ್ ಅಲ್ಲಿ 12 ಇದೆ, ಬಟ್ ಕೆಳಗಡೆ ಅದು ಡಿಲೀಟ್ ಆಗಿದೆ, 0 ಅಂತ ತೋರಿಸ್ತಿದೆ ಅಲ್ವಾ? ಈ ತರ ನಾವು ಏನ್ ಮಾಡ್ಬೇಕು, ನಲ್ ವ್ಯಾಲ್ಯೂಸ್ ನ ಚೆಕ್ ಮಾಡೋದು, ಅದನ್ನ ಡಿಲೀಟ್ ಮಾಡೋದು. ಓಕೆನಾ? ಅನ್ವಾಂಟೆಡ್ ಕಾಲಮ್ಸ್ ಏನಿದೆ ಅದನ್ನ ಡಿಲೀಟ್ ಮಾಡೋದು. ಓಕೆ, ಸಿ ನೆಕ್ಸ್ಟ್ ಇವಾಗ ಏನ್ ಮಾಡೋಣ ಅಂದ್ರೆ ಕಾಲಮ್ ನೇಮ್ ಯಾವ್ದೋ ಬೇಡ ನಿಮ್ಗೆ, ನಿಮ್ ಕಾಲಮ್ ನೇಮ್ ಚೇಂಜ್ ಮಾಡ್ಬೇಕು. ಓಕೆನಾ? ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೂ ರೀನೇಮ್ ಅನ್ನೋ ಒಂದು ಕಮಾಂಡ್ ಇದೆ, ರೀನೇಮ್. ಓಕೆನಾ? ಅದರಲ್ಲಿ ರೀನೇಮ್ ಒಳಗಡೆ ಕಾಲಮ್ಸ್ ನ ನಾವು ರೀನೇಮ್ ಮಾಡಬೇಕು. ಇಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ ಒಳಗಡೆ ಫಸ್ಟ್ ನಿಮ್ದು ಒರಿಜಿನಲ್ದು ಕಾಲಮ್ ನೇಮ್ ಹಾಕ್ಬೇಕು. ಏಜ್ ಜೆಂಡರ್ ಅಂತ ತಗೊಂತೀನಿ ನಾನು. ಓಕೆನಾ? ನೆಕ್ಸ್ಟ್ ಸಿಂಗಲ್ ಕೋಟ್ ಒಳಗಡೆ ಏನ್ ಬರೀಬೇಕು, ನಿಮ್ದು ನ್ಯೂ ನೇಮ್, ನಿಮ್ಗೆ ಯಾವ್ದು ಬೇಕೋ ಅದು ನ್ಯೂ ನೇಮ್ ನ ಎಂಟರ್ ಮಾಡ್ಬೇಕು. ನನಗೆ ಏಜ್ ಸ್ಪೇಸ್ ಜೆಂಡರ್ ಅಂತ ಇದೆ, ನಾನು ಏಜ್ ಅಂಡರ್ಸ್ಕೋರ್ ಜೆಂಡರ್ ಅಂತ ಹಾಕ್ತೀನಿ. ಏಜ್ ಅಂಡರ್ಸ್ಕೋರ್ ಜೆಂಡರ್. ಓಕೆನಾ? ಈ ತರ ಹಾಕಿದ್ರೆ ಅದು ಸಿ ನೇಮ್ ಇಲ್ಲ, ಸೊ ಮೈ ಬ್ಯಾಡ್. ಏಜ್ ಗ್ರೂಪ್. ಓಕೆನಾ? ಸಿ ಮೇಲ್ಗಡೆ ಏಜ್ ಗ್ರೂಪ್, ಏಜ್ ಸ್ಪೇಸ್ ಗ್ರೂಪ್ ಅಂತ ಇತ್ತು, ನಾವು ಅದನ್ನ ಏಜ್ ಅಂಡರ್ಸ್ಕೋರ್ ಗ್ರೂಪ್ ಅಂತ ಮಾಡಿದ್ವಿ. ಓಕೆನಾ? ಓಕೆ, ನೆಕ್ಸ್ಟ್ ಸೊ ಕ್ವಿಕ್ ಆಗಿ ವಿಜುವಲೈಸೇಷನ್ ಪಾರ್ಟ್ ನೋಡೋಣ. ಹೇಗೆ ವಿಜುವಲೈಸೇಷನ್ ಮಾಡಬಹುದು ವಿತ್ ಹೆಲ್ಪ್ ಆಫ್ ಮ್ಯಾಟ್ಪ್ಲಾಟ್ಲಿಬ್. ನನಗೆ ಫಸ್ಟ್ ಕೌಂಟ್ ಆಫ್ ಕಸ್ಟಮರ್ ಬೈ ಜೆಂಡರ್. ಓಕೆನಾ? ಫೀಮೇಲ್ ಎಷ್ಟಿದೆ, ಮೇಲ್ ಎಷ್ಟಿದೆ ಅನ್ನೋದು ಕೌಂಟ್ ಬೇಕು. ಸೊ ಅದಕ್ಕೆ ಟೇಕ್ ಅ ಒನ್ ನೇಮ್, ರ್ಯಾಂಡಮ್ ನೇಮ್ ಇಫ್ ಯು ವಾಂಟ್. ನಾನು ಜೆಂಡರ್ ಕೌಂಟ್ಸ್ ತಗೊಂತಾ ಇದ್ದೀನಿ. ಡಿಎಫ್ ಕಾಲಮ್ ನೇಮ್ ನ ತಗೋಬೇಕು. ಯಾವ ಕಾಲಮ್ ಬೇಕು? ಆಫ್ ಕೋರ್ಸ್ ಜೆಂಡರ್ ಬೇಕು. ಓಕೆನಾ? ಜೆಂಡರ್ ಡಾಟ್ ವ್ಯಾಲ್ಯೂ ಕೌಂಟ್. ಸೊ ವ್ಯಾಲ್ಯೂ ಕೌಂಟ್ಸ್ ಯಾಕಂದ್ರೆ ನಂಗೆ ಟೋಟಲ್ ಕೌಂಟ್ಸ್ ಬೇಕು. ಓಕೆನಾ? ಎಷ್ಟು ಜನ ಫಿಮೇಲ್ಸ್ ಇದಾರೆ, ಎಷ್ಟು ಜನ ಮೇಲ್ಸ್ ಇದಾರೆ. ನೆಕ್ಸ್ಟ್ PLT ಡಾಟ್ ಫಿಗರ್. ಸೊ ಈ ಫಿಗರ್ ಅನ್ನೋ ಕಮಾಂಡ್ ಯಾಕೆ ಯೂಸ್ ಮಾಡ್ತೀವಿ, ಯಾಕಂದ್ರೆ ಹೇಳ್ತೀನಿ. ಸಿ ಫಿಗರ್ ಸೈಜ್. ಓಕೆನಾ? ಚಾರ್ಟ್ ಹಾಕ್ತೀರಾ ಅಥವಾ ಲೈನ್ ಚಾರ್ಟ್, ಬಾರ್ ಚಾರ್ಟ್, ಯಾವ್ದೋ ಒಂದು ಚಾರ್ಟ್ ಹಾಕ್ತೀರಾ ಅಥವಾ ಗ್ರಾಫ್ ಹಾಕ್ತೀರಾ, ಅದ್ರದ್ದು ಸೈಜ್ ಎಷ್ಟಿರ್ಬೇಕು. ಸೊ ನಾನಿಲ್ಲಿ 6,4 ಅಂತ ಕೊಡ್ತೀನಿ. 6,4 ಅಂದ್ರೆ 6 ಅಂದ್ರೆ ಅದು ವೈಡ್ ಆಂಗಲ್, 4 ಅಂದ್ರೆ ಲೆಂತ್. ಓಕೆನಾ? ಓಕೆ, ನೆಕ್ಸ್ಟ್ ನನಗೆ ಬಾರ್ ಚಾರ್ಟ್ ಬೇಕು. PLT ಡಾಟ್ ಬಾರ್ ಅಂದ್ರೆ ಬಾರ್ ಚಾರ್ಟ್, PLT ಡಾಟ್ ಲೈನ್ ಅಂದ್ರೆ ಲೈನ್ ಚಾರ್ಟ್. ಓಕೆನಾ? ಓಕೆ, ಜೆಂಡರ್ ಕೌಂಟ್ಸ್ ಮೇಲ್ಗಡೆ ನಮ್ ನೇಮ್ ತಗೊಂಡಿದ್ರಲ್ಲ ಅದೇ ಜೆಂಡರ್ ಕೌಂಟ್ಸ್ ಡಾಟ್ ಇಂಡೆಕ್ಸ್. ಓಕೆ, ಕಾಮಾ ಜೆಂಡರ್ ಕೌಂಟ್ಸ್ ಡಾಟ್ ವ್ಯಾಲ್ಯೂಸ್. ಇದು ಏನ್ ಮಾಡತ್ತೆ ಅಂದ್ರೆ ಟೋಟಲ್ದು ಇಂಡೆಕ್ಸ್ ಅಂದ್ರೆ ಫಿಮೇಲು ಮೇಲು, ನೇಮ್ ಇಂಡೆಕ್ಸ್. ನೆಕ್ಸ್ಟ್ ಟೋಟಲ್ ವ್ಯಾಲ್ಯೂಸ್ ಅಂದ್ರೆ ಫಿಮೇಲ್ ಎಷ್ಟಿದೆ, ಮೇಲ್ ಎಷ್ಟಿದೆ, ಟೋಟಲ್ ವ್ಯಾಲ್ಯೂಸ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ಲೇಬಲ್ಸ್ ಕೊಡ್ಬೇಕು.
ಚಾರ್ಟಿಗೆ ಅಥವಾ ಗ್ರಾಫಿಗೆ ಟೈಟಲ್ ಕೊಡ್ಬೇಕು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ಲಿ ಯಾವ ನೇಮ್ ಬರ್ಬೇಕು ಅಂತ ಕೊಡ್ಬೇಕಲ್ಲ. ಸೊ ಅದಕ್ಕೆ plt.title. ಸೊ ಅದ್ರ ಒಳಗಡೆ ನಾವು ಏನ್ ಬರಿಬೇಕಂದ್ರೆ ಕೌಂಟ್ ಆಫ್ ಕಸ್ಟಮರ್ ಬೈ ಜೆಂಡರ್. ಓಕೆನಾ, ಕೌಂಟ್ ಆಫ್, ಅದು ನಂದು ಗ್ರಾಫ್ ನೇಮು, ಕೌಂಟ್ ಆಫ್ ಕಸ್ಟಮರ್ ಬೈ ಜೆಂಡರ್. plt.x ಲೇಬಲ್, ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ ನೇಮ್ ಬರಬೇಕು, ಜೆಂಡರ್. ದೆನ್ ವೈ ಲೇಬಲ್ ಅಲ್ಲಿ ಯಾವ ನೇಮ್ ಬರಬೇಕು, ಕೌಂಟ್. ಓಕೆನಾ, ಸೊ ಲೇಬಲ್ಸ್ ಕೊಟ್ಟಾಯ್ತು, ಫಿಗರ್ ಸೆಟ್ ಮಾಡಾಯ್ತು. ಇವಾಗ ರನ್ ಮಾಡಿದಾಗ ಶೋ ಆಗ್ಬೇಕಲ್ಲ, ಹೇಗೆ, plt.show ಅನ್ನೋ ಕಮಾಂಡ್ ಕೊಟ್ರೆ ನಿಮ್ಗೆ ಗ್ರಾಫ್ ಬರುತ್ತೆ. ಸಿ, ಕೌಂಟ್ ಆಫ್ ಕಸ್ಟಮರ್ ಬೈ ಜೆಂಡರ್, ದಿಸ್ ಇಸ್ ಮೈ ಟೈಟಲ್, count is y label, gender is x label. You can see the graph easily here, right? So female is high, male is little bit low. Okay. Quickly ನಾವು ಇನ್ನೊಂದು ಚಾರ್ಟ್ ಅನ್ನು ನೋಡೋಣ. ಓಕೆನಾ, ಯಾ, ಏಜ್, ಜೆಂಡರ್, ನೇಮ್, df.group by. ಗ್ರೂಪ್ ಬೈ ಕಾಲಮ್ ಏನ್ ಮಾಡುತ್ತೆ ಅಂದ್ರೆ ಗ್ರೂಪ್ ಮಾಡುತ್ತೆ. ನಮ್ಗೆ ಇವಾಗ 2 ಅಥವಾ 3 ಕಾಲಮ್ ತಗೊಂಡ್ರೆ ಅದನ್ನ ಗ್ರೂಪ್ ಮಾಡ್ಬೇಕಲ್ಲ. ಸೊ ನಮ್ದು ಈಗ ನಾವು ಮಾಡ್ತಾ ಇರೋ ಚಾರ್ಟ್ ನೇಮ್ ಅಂದ್ರೆ ಕೌಂಟ್ ಆಫ್ ಕಸ್ಟಮರ್ಸ್ ಬೈ ಏಜ್ ಗ್ರೂಪ್ ಅಂಡ್ ಜೆಂಡರ್. ಓಕೆನಾ, ಯಾವ ಏಜ್ ಗ್ರೂಪ್ ಅಲ್ಲಿ ಎಷ್ಟು ಫಿಮೇಲ್ಸ್ ಇದಾರೆ, ಮೇಲ್ಸ್ ಇದಾರೆ ಅಂತ ನೋಡೋದು. ಏಜ್ ಗ್ರೂಪ್ ಅಂದ್ರೆ 18 ವರ್ಷದಿಂದ 25 ವರ್ಷದ ಒಳಗಡೆ ಎಷ್ಟು ಜನ ಫಿಮೇಲ್ಸ್ ಇದಾರೆ, ಎಷ್ಟು ಜನ ಮೇಲ್ಸ್ ಇದಾರೆ ಅಂತ ನೋಡೋದು. ಓಕೆನಾ, ಗ್ರೂಪ್ ಬೈ ಏಜ್ ಗ್ರೂಪ್, ಕಾಲಮ್ ನೇಮ್ ತಗೋಬೇಕು, ಸಿಂಗಲ್ ಕೋಟ್ ಒಳಗಡೆ ತಗೋಬೇಕು ಆಕ್ಚುಲಿ, ಕಾಮಾ, ಜೆಂಡರ್. ಓಕೆನಾ, ಸೊ ನಾವು ಇದನ್ನ ಇದೆರಡು ಏನ್ ಕಾಲಮ್ ನೇಮ್ ತಗೊಂಡಿದೀವೋ ಅದನ್ನ ನಾವು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ತಗೋಬೇಕು. ಓಕೆ, ನೆಕ್ಸ್ಟ್ ಸೈಜ್ ಡಾಟ್ ಅನ್ಸ್ಟ್ಯಾಕ್ fill value is equal to 0. Next, age, gender dot plot. ಸೊ ಏನ್ ಪ್ಲಾಟ್, ಯಾವ್ದು ಚಾರ್ಟ್ ತಗೊಳ್ಳೋಣ, ಅದರಲ್ಲಿ ನಾವು ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ತಗೋಣ. ಮೊದಲು ನಾವೇನ್ ಮಾಡ್ತಿದ್ವಿ, plt.bar ಅಂತ ತಗೊಂಡು ಸೊ ಬಾರ್ ಚಾರ್ಟ್ ಕ್ರಿಯೇಟ್ ಆಗ್ತಿತ್ತು. ಸೊ ಇವಾಗ ನಾವ್ ಏನ್ ಮಾಡೋಣ ಅಂದ್ರೆ ಫಸ್ಟ್ ಪ್ಲಾಟ್ ಅನ್ನೋ ಕಮಾಂಡ್ ತಗೊಂಡು ಕೈಂಡ್ ಇಸ್ ಈಕ್ವಲ್ ಟು ಇದ್ರೊಳಗಡೆ ಬಾರ್. ಓಕೆನಾ, ಸೊ ಬಾರ್ ಚಾರ್ಟ್ ಬೇಕಲ್ಲ, ಬಾರ್ ಅಂತ ಹಾಕೋದು, ಅಥವಾ ಕೈಂಡ್ ಒಳಗಡೆ ಲೈನ್ ಹಾಕಿದ್ರೆ ಲೈನ್ ಚಾರ್ಟ್, ಕೈಂಡ್ ಒಳಗಡೆ ಬೇರೆ ಏನಾದ್ರು ಚಾರ್ಟ್ ನೇಮ್ ಹಾಕಿದ್ರೆ ಆ ಚಾರ್ಟ್ ಬರುತ್ತೆ. ಓಕೆನಾ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫಿಗ್ ಸೈಜ್ ಅಲ್ಲಿ ನಾವು ಏನ್ ಮಾಡ್ತಿದ್ವಿ, ಮೊದ್ಲು ಮಾಡಿದ್ವಲ್ಲ ಚಾರ್ಟ್ ಅಲ್ಲಿ ಫಿಗರ್ ಅಂತ ಕಮಾಂಡ್ ಕೊಟ್ಟು ಅದ್ರೊಳಗೆ ಫಿಗ್ ಸೈಜ್ ಒಳಗಡೆ 6 and 4 ಆಗ್ತಾ ಇದ್ವಿ. ಸೊ ಇದ್ರೊಳಗೆ ಡೈರೆಕ್ಟ್ ಫಿಗ್ ಸೈಜ್ ಅಂತ ಹಾಕ್ಬಿಟ್ಟು ಇಸ್ ಈಕ್ವಲ್ ಟು 6,4. ಸೊ 6,4 ಅನ್ನೋದು ಅದು ಕರೆಕ್ಟ್ ಆಗಿರೋ ಅದು ಚಾರ್ಟ್ ಸೈಜ್ ಅದು. ಸೊ ಅದಕ್ಕೆ ಎಲ್ಲ ಕಡೆ ಅದನ್ನ ಯೂಸ್ ಮಾಡ್ತಿದ್ದೀನಿ. ಟೈಟಲ್ ನಾವೆಲ್ಲ ಒಂದೇ ಲೈನ್ ಅಲ್ಲೇ ಬರ್ದ್ಬಿಡೋಣ. ಓಕೆನಾ, ಸೊ ಸ್ವಲ್ಪ ಕೋಡ್ ಬರೀದ್ ಕಡಿಮೆ ಆಗುತ್ತೆ. ಟೈಟಲ್ ಇಸ್ ಈಕ್ವಲ್ ಟು count of customer by
ಏಜ್ ಗ್ರೂಪ್ ಅಂಡ್ ಜೆಂಡರ್. ಓಕೆ ಓಕೆ, ನೆಕ್ಸ್ಟ್ ಲೇಬಲ್ಸ್ ಹಾಕ್ಬಿಡೋಣ. PRT ಡಾಟ್ ಎಕ್ಸ್ ಲೇಬಲ್, ಏಜ್ ಗ್ರೂಪ್ PRT dot y label, count, total count. Okay, PRT dot show. ಎರರ್ ತೋರಿಸ್ತಾ ಇದೆ ಅಲ್ವಾ? ಸೊ ಎರರ್ ಯಾಕೆ ತೋರಿಸ್ತಾ ಇದೆ? ಸಿ ಏಜ್ ಸ್ಪೇಸ್ ಗ್ರೂಪ್ ಅದು, ಅದಕ್ಕೆ ಎರರ್ ತೋರಿಸ್ತಾ ಇದೆ. ಕಾಣಿಸ್ತಲ್ಲ? ನೋಡಿ, ಕೌಂಟ್ ಆಫ್ ಕಸ್ಟಮರ್ ಏಜ್ ಗ್ರೂಪ್ ಬೈ. ಸೊ ಬ್ಲೂ ಲೈನ್ ಅಲ್ಲಿ ಏನಿರೋದು ಫಿಮೇಲು, ಆರೆಂಜ್ ಕಲರ್ ಅಲ್ಲಿ ಏನಿರೋದು ಮೇಲು. ಸೊ ಸಿ, ಈ ತರ ನಾವು ಈಸಿಯಾಗಿ ಡೇಟಾ ಒಳಗಡೆ ಏನಿದೆ ಅಂತ ನಾವು ನೋಡ್ಕೋಬಹುದು. ಸೊ ವೆರಿ ಈಸಿ ಯೂಸಿಂಗ್ ಜುಪಿಟರ್ ಅಂಡ್ ಡೇಟಾ ಕ್ಲೀನಿಂಗ್ ವಿಜುವಲೈಸೇಷನ್ ಏನಿದೆ ಅದನ್ನ ಪೈಥಾನ್ ಮಾಡೋದು ತುಂಬಾ ಈಸಿ. ಸೊ ಯಾ, ಥ್ಯಾಂಕ್ ಯು.